ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ನಮ್ಮ ಅಮ್ಮ ಬಂದಿದ್ದಾರೆ ಮನೆಗೆ. ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ವಿ, ತುಂಬ ದಿನ ಆಯಿತು ಹೋಗಬೇಕು ಅಂತ. ಹಾಗಾಗಿ ಇವತ್ತು ಹೊರಟಿದ್ದೀವಿ. ಬೆಳಗ್ಗೆನೇ ಎಲ್ಲರೂ ರೆಡಿಯಾಗಿ ಬೆಳಗ್ಗೆ ಬೇಗ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ತೀರ್ಥಹಳ್ಳಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಬೇಗನೆ ಹೊರಟಿದ್ದೀವಿ ಇವತ್ತು. ನಾವು ಶೃಂಗೇರಿಗೆ ಹೋಗದೆ ತುಂಬ ಟೈಮ್ ಆಯಿತು. ನನಗನ್ಸುತ್ತೆ 2020ನೇ ಇಸ್ವಿಲಿ ಹೋಗಿದ್ದು ಅನಿಸುತ್ತೆ. ಅಲ್ಲಿಂದ ಹೋಗಬೇಕು, ತೀರ್ಥಹಳ್ಳಿಲಿದ್ದಾಗಲೂ ಕೂಡ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗೋದಕ್ಕಾಗಲೇ ಇಲ್ಲ. ಮತ್ತು ಅಮ್ಮನೂ ಬಂದಿದ್ರಲ್ಲ, ಮೊದಲು ಬಂದಾಗೆಲ್ಲ ಹೇಳ್ತಿದ್ರು ಶೃಂಗೇರಿ ಹೋಗಿಲ್ಲ ನಾನು, ನೋಡಿಲ್ಲ ಅಂತ. ನಮಗೆ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಹೋಗಕ್ಕೆ ಬಂದುಬಿಡೋಣ ಅಂತ ಎಲ್ಲರೂ ಸೇರಿ ಹೊರಟಿದ್ದೀವಿ. ಬೆಳಗ್ಗೆ ಬೇಗ ಹೊರಟಿದ್ರಿಂದ ರೋಡಲ್ಲಿ ಅಷ್ಟಾಗಿ ವೆಹಿಕಲ್ಸ್ ಇರಲಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಬೇಗನೆ ಬಂದು ದೇವಸ್ಥಾನ ತಲುಪಿದ್ವಿ. ದೇವಸ್ಥಾನಕ್ಕೆ ಬಂದು ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋಗಿ ತಾಯಿ ಶಾರದಾಂಬೆಯ ದೇವ್ರ ದರ್ಶನ ಮಾಡ್ಕೊಬಂದ್ವಿ. ಜೊತೆಗೆ ನಮಗೆ ಹೊಸದಾಗಿ ಪೀಠಾಧಿಪತಿಗಳಿದ್ದಾರಲ್ಲ, ಅವ್ರ ದರ್ಶನ ಕೂಡ ಆಯಿತು. ಮತ್ತು ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಅಲ್ಲಿ ಹೊಳೆಯಲ್ಲಿ ಮೀನು ಇದೆಯಲ್ಲ, ಮೀನು ನೋಡೋಕ್ಕೆ ಹೋಗೋಣ ಅಂತ. ಅಲ್ಲಿ ಶೀತ್ಗೆ ಮೀನು ನೋಡೋದು ಅಂದರೆ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ಆವಾಗ ಬಂದಿದ್ದಾಗ ಕೋವಿಡ್ ಇದ್ದಿದ್ದರಿಂದ ನಮಗೆ ಕೆಳಗಡೆ ಎಲ್ಲ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ಅದಕ್ಕೋಸ್ಕರನೇ ಫಸ್ಟು ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದ, ಅದಕ್ಕೆ ಫಸ್ಟ್ ಅಲ್ಲಿ ಕರ್ಕೊಬಂದಿದ್ದೀವಿ. ಮೀನುಗಳು ಎಷ್ಟು ಹತ್ತಿರದಿಂದ ನಮಗೆ ನೋಡೋದಕ್ಕೆ ಸಿಕ್ತು ಅಂತಂದರೆ ಅಲ್ಲಿ ಅದ್ರ ಕೆಳಗಡೆ ನಿಂತ್ಕೊಂಡ್ರೆ ಯಾವುದೋ ಲೋಕದಲ್ಲಿ ಇದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ. ಅದಕ್ಕೆ ಸ್ವಲ್ಪ ಪುರಿ ಎಲ್ಲ ತೊಗೊಂಡೋಗಿದ್ವಿ, ಅದನ್ನೆಲ್ಲ ತೊಗೊಂಡೋಗಿ ಹಾಕಿದ್ವಿ. ಆ ಕಡೆ ಬರ್ದವ ಅದೇ ಅಷ್ಟು ಕಾಣಲ್ಲ, ಬ್ಲ್ಯಾಕ್ ಬ್ಲ್ಯಾಕ್ ಇದೆಲ್ಲ ಅದಕ್ಕೆ. ಮಂಡಕ್ಕಿಲ್ಲ ಇನ್ನಿಲ್ಲ. ಪಪ್ಪ ಕೈ ಹಿಡ್ಕ, ಕೈ ಹಿಡ್ಕೊ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಆನೆ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಮೀನು ನೋಡೋಕ್ಕೆ ಬರೋವಾಗ ಆನೆ ಇವಾಗ ನೋಡಿ ಸೇತುವೆ ದಾಟಿ ಆ ಕಡೆ ಇದೆ, ಅಲ್ಲಿಗೆ ಹೋಗ್ತಾ ಇದೆ. ನಮಗೆ ಆನೆನ ಹತ್ತಿರದಿಂದ ನೋಡೋದಕ್ಕೆ ಆಗಲಿಲ್ಲ. ಅಲ್ಲಿ ಶೀತ್ ಬೇಜಾರು ಮಾಡ್ಕೊಂಡಿದ್ದ, ಆನೆ ನೋಡಲಿಲ್ಲ ನಾನು ಅಂತ. ಇಲ್ಲಿ ಮೀನು ನೋಡೋದಕ್ಕೆ ಬಂದರೆ ಬೇರೆ ಕಡೆ ಹೋಗೋದಕ್ಕೆ ಮನಸ್ಸಾಗಲ್ಲ, ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಅಷ್ಟೊಂದು ಮೀನುಗಳು ಹತ್ರ ಬರೋವಾಗ ಅದನ್ನು ನೋಡೋದೇ ಒಂದು ಖುಷಿ. ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಸೇತುವೆ ದಾಟಿ ಆ ಕಡೆ ಗುರುನಿವಾಸ ಅಂತಿದೆ. ನಾವು ಪ್ರತಿ ಸಲ ಬಂದಾಗ ಆ ಕಡೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಲಾಸ್ಟ್ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಮತ್ತು ಆ ಕಡೆ ಬಿಡೋದಿಲ್ಲ. ನಾವು ಬೇಗ ಬಂದಿದ್ದರಿಂದ ಇವಾಗ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾನ್ ಬಿಲ್ಲ ಅದು ನಿಜಲ್ಲ ಇಲ್ಲ ಬಾ. ಒಳಗೋಗ್ಬಾರ್ದಾಯ್ತಾ? ಹೌದಲ್ಲ. ಹಿಡಿದ್ರೆ ಕಚ್ಚುತ್ತದೆ. ಅಂದ್ರೆ ಅಲ್ಲಿ ದೊಡ್ಡದಲ್ಲ ಕಂದ. ಚೆನ್ನಾಗಿದೆಲ್ಲ. ದೊಡ್ಡದಿಲ್ಲ.
ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ. ಅಲ್ಲಿ ಕೆಲವು ಜಾಗದಲ್ಲಿ ಫೋಟೋ ವಿಡಿಯೋ ಎಲ್ಲ ತಗೊಳ್ಳೋ ಹಾಗಿಲ್ಲ. ನೋಡೋದಕ್ಕೆ ಹೋದರೆ ತುಂಬಾ ಖುಷಿ ಅನಿಸುತ್ತೆ, ಚೆನ್ನಾಗಿರುವಂಥ ಜಾಗ, ಮೈಂಡ್ ಫ್ರೀ ಅಂತ ಅನಿಸುತ್ತೆ. ನಾವು ಇಷ್ಟು ವರ್ಷ ಬಂದ್ರೂ ಒಂದು ಸಲನೂ ಅದರೊಳಗಡೆ ಹೋಗೋದಕ್ಕೆ ಆಗಿರಲಿಲ್ಲ. 12 ಗಂಟೆ ಒಳಗಡೆ ಆದರೆ ನಾವು ಹೋಗಿ ಬರ್ಬೋದು. ತುಂಬ ಚೆನ್ನಾಗಿರುವಂಥ ಜಾಗ. ಯಾರಾದರೂ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಅಲ್ಲಿಂದ ಬಂದು ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಲಿಶಿತದು ಟಾಯ್ಸ್ ತೊಗೊಂಡು ಹೋಗೋಣ ಅಂತ ಸರಿ ಕೊಡ್ಸೋಣ ಅಂತ ಹೋದರೆ ಸ್ವಲ್ಪ ತೊಗೊಂಡು ಆಮೇಲೆ ಮನೇಲಿ ಇದ್ದಿದ್ದೇ ಇನ್ನೊಂದು ಬೇಕು ನನಗೆ ಅಂತ ಹಠ ಮಾಡಿ ಮತ್ತು ಕೊಡಿಸ್ಕೊಂಡ. ಸಾಕಾಗಿಲ್ಲ ಸಾಕಾಗಿಲ್ಲ ಸಾಕು ಬಾ. ಈ ಕಡೆಯಿಂದನೂ ಅಲ್ಲಿಗೆ ಹೋಗುತ್ತಲ್ಲ? ಹೋಗ್ಬೋದು. ಹೌದು, ಅವ್ರು ಅಲ್ಲಿ ಹೇಳಿದ್ರಲ್ಲ ಆ ಕಡೆ ಅಲ್ಲಿ ಕ್ಲೋಸ್ ಮಾಡಿದರೆ ಈ ಕಡೆಯಿಂದ ಬರೋದು ಅಂತ. ಮಳೆ ಇಲ್ದಕ್ಕೆ ನೀರಿಲ್ಲ, ಇಲ್ಲಾಂದ್ರೆ ಇಲ್ಲೆಲ್ಲ ಮುಚ್ಚಿ ಹೋಗೋದೇನು. ಎಷ್ಟು ಕಡಿಮೆ ನೀರು. 5 ಗಂಟೆ 6 ಗಂಟೆವರೆಗೆ ಕಂಡುಬಿಡ್ತೀನಿ. 5 ಗಂಟೆ 6 ಗಂಟೆಗೆಲ್ಲ ಕಂಡುಬಿಡ್ತೀಯಾ? ಈಗ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಈಗ ನಿದ್ದೆ ಬರ್ತಿದ್ಯಪ್ಪ? ಇಲ್ಲ ಅಮ್ಮ, ನಾನು ರಾತ್ರಿಗೆಲ್ಲ ಮಳೆಗಾಲ ನನಗೆ ನಿದ್ದೆ ಬರ್ತಿದೆ.